ಯೋಗೇಶ್ ಗೌಡ್ರ ಕೊಲೆ ಪ್ರಕರಣದ ತೀರ್ಪು ಪ್ರಕಟ ಆಗೈತಿ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮೇಲೆ ಜನ ಇಟ್ಟಂಥ ನಂಬಿಕೆಗೆ ಮತ್ತೊಮ್ಮೆ ಇವತ್ತು ವಿಶ್ವಾಸ ಬರುವಂಗೆ ನ್ಯಾಯಾಲಯ ನಡ್ಕೊಂಡೈತಿ. ನ್ಯಾಯಾಲಯದ ಮೇಲೆ ಇದ್ದಂಥ ಗೌರವ ಇನ್ನೂ ಹೆಚ್ಚು ಮತ್ತು ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗೈತಿ ಜನರಿಗೆ. ಈ ಬಂದಂಥ ತೀರ್ಪು ಯುವಕರಿಗೊಂದು ಮಾದರಿ. ಅಂದರೆ ಯಾರ್ದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಯಾವುದ್ಯಾವುದೋ ಕೇಸ್ಗಳನ್ನು ಮಾಡಿದರೆ ಯಾರೂ ಬರೋಂಗಿಲ್ಲ, ನಿಮ್ಮ ಕುಟುಂಬಗಳು ಸಫರ್ ಆಕ್ಕವು. ಅದಕ್ಕೆ ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ದೊಡ್ಡ ದೊಡ್ಡ ಪ್ರಕರಣ ಆಗಲಿ ಸಣ್ಣ ಪ್ರಕರಣದಾಗಲಿ ಇಂಥ ಪ್ರಕರಣದಾಗ ಭಾಗಿಯಾಗಕ್ಕೆ ಹೋಗ್ಬೇಡ್ರಿ ಅಂತ ಮಾಧ್ಯಮದ ಮೂಲಕ ಹೇಳ್ತೀನಿ. ಮತ್ತು ಮಾಧ್ಯಮದ ಮೂಲಕ ಮುಖ್ಯವಾದಂಥ ವಿನಂತಿ ಏನಂದರೆ, ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ. ಇನ್ನು ಮುಂದಿನ ದಿನದೊಳಗೆ ಅದು ಇನ್ನೂ ಹೆಚ್ಚಾಗುವಂಥ ಒಂದು ಸ್ಥಿತಿ ಇದ್ದು, ದಯಮಾಡಿ ತಾವು ಮಾಧ್ಯಮದ ಮಿತ್ರರು ಇದನ್ನು ಸರ್ಕಾರ ಗಮನಕ್ಕೆ ತಂದು ನನಗೆ ನನ್ನ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಹೌದೌದು. ಮತ್ತು ಆ ಪಾಪ ಪ್ರಜ್ಞೆ ಕಾಡೋದ್ರಿಂದಲ್ಲ ನಾನು ಸತ್ಯ ಹೇಳಬೇಕಂತ ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದು. ನಾನು ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದೆ ಅದಕ್ಕೋಸ್ಕರ. ನಮ್ಮ ಜೀವಕ್ಕೆ ಏನಕ್ಕೇತ ಆಗಲಿ, ಬಟ್ ಬೇರೆಯವ್ರ ಜೀವನ ನಮ್ಮ ಥರ ಹಾಳಾಗಬಾರ್ದು ಅಂತ ತಿಳ್ಕೊಂಡು ನಾನು ಆ ನಿರ್ಧಾರ ತೊಗೊಂಡಿದ್ದು. ಸರ್, ಅದೇ ತಮ್ಮ ತಂದೆ ತಾಯಿ ಕೂಡ ತಮ್ಮ ಕಡೆ ಮೆಡಿಸಿನ್ ತೊಗೊಳಕ್ಕೆ ಹಿಂದೇಟ್ ಹಾಕ್ತಾ ಇದ್ರು ಅಂತ ಹೇಳಿದ್ರು. ಹೌದೌದು. ಏನಾಗಿದೆ ಸರ್ ಹಾಗೆ ಸಿಚುವೇಶನ್? ಅಂದ್ರೆ ನಾವಿಂಥ ಪ್ರಕರಣದಾಗ ಭಾಗಿಯಾಗಿ ಅಂತ ಗೊತ್ತಾದ ಮೇಲೆ ನಿಮ್ಮ ಸಹಾಯ ನಮಗೆ ಬೇಡಪ್ಪ, ನಮ್ಮ ಯಜಮಾನರ ಪೆನ್ಷನ್ ನಮಗೆ ಬರ್ತೈತಿ, ನಾವು ಅದ್ರೊಳಗೆ ನಾವು ಜೀವನ ಮಾಡ್ತೀವಿ ಅಂತ ತಿಳ್ಕೊಂಡು ಅವರು ಗಟ್ಟಿಯಾದ ನಿರ್ಧಾರ ತೊಗೊಂಡ್ರು. ಅಂದರೆ ಇವೆಲ್ಲ ನಡೀತಾವೆ ಕುಟುಂಬದೊಳಗಡೆ. ನಮ್ಮಂಥ ಒಳ್ಳೆ ಹೋರಾಟ ಜೀವನ ಸಂಘಟನೆ ಬದುಕು ಮಾಡ್ಕೊಂಡು ಹೋಗುವಂಥವ್ರು ದಾರಿ ತಪ್ಪದಾಗ ಕುಟುಂಬನೂ ಸಹಿತ ನಮ್ಮನ್ನು ದೂರ ಇಡ್ತೈತೆ ಅಂತ ನಾನು ಹೇಳಕ್ಕೆ ಇಚ್ಛೆ. ಇವತ್ತು ತೀರ್ಪು ಬರೋಕ್ಕಿಂತ ಮುಂಚೆ ಬೆಳಗ್ಗೆ ನನ್ನ ಮತ್ತು ಬಸವರಾಜ್ ಕೊರವರ್ ಅವ್ರನ್ನ ಇಬ್ಬರು ಕುಟುಂಬನೂ ಮುಗಿಸ್ತೇವೆ ಅಂತ ತಿಳ್ಕೊಂಡು ಒಂದು 3 ಜನ ಚೀರಾಡ್ತಿದ್ರು. ಅದ್ರಾಗ ಧಾರವಾಡದವ್ರು ಒಂದಿಬ್ಬರು, ಬೆಂಗಳೂರು ಅವರೊಬ್ಬರು ಅಂತೇಳಿ ಮಾಹಿತಿ ಬಂತು. ಭಾಳ ಆಯ್ತು ಪಶ್ಚಾತ್ತಾಪ, ಭಾಳ ಆಯ್ತು. ಹೇಳಿದ್ನಲ್ರಿ, ಯುವಕರಿಗೆ ನಾವೊಂದು ಮಾದರಿ ಆಗಬೇಕಾಗಿತ್ತು. ನಾವು ದಾರಿ ತಪ್ಪೇವಿ. ಕಡೆ ಪಕ್ಷ ಇನ್ನು ಮುಂದಿನ ಜೀವನ ಆದರೂ ನಾವು ಯುವಕರಿಗೆ ಒಂದು ಮಾದರಿಯಾಗಿ ಜೀವನ ಮಾಡ್ಬೇಕು ಅನ್ನೋದು ಒಂದು ನಿಟ್ಟಿನೊಳಗೆ ನಾನು ನಿರ್ಧಾರ ತೊಗೊಂಡಿದ್ದೀನಿ. ಒಟ್ಟಾರೆ ಕೊಲೆ ಪ್ರಕರಣ ತೀರ್ಪು ಬಂದಿದ್ದು ಅದ್ರ ಬಗ್ಗೆ ಅಭಿಪ್ರಾಯ ಅಲ್ಲ, ಜಸ್ಟಿಸ್ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೆ ಪ್ರೂವ್ ಆಯ್ತು. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು. ಹೌದು, ಅವೆಲ್ಲ ತನಿಖೆ ಒಳಗೆ ಬಹಿರಂಗಗೊಂಡು ನಾವು ಇವತ್ತು ಹೇಳಕ್ಕೆ ಬರೋಂಗಿಲ್ಲ. ಅವೆಲ್ಲ ತನಿಖೆ ಒಳಗೆ ಬಂದವು.